ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರೆಮನೆಕಟ್ಟೆ ಕಲ್ಲಮಂಡೂರು ಸಂಪರ್ಕ ರಸ್ತೆ ಸಮಸ್ಯೆ ಇದೀಗ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ಭಾಗದ ಜನರಿಗೆ ಸರ್ಕಾರದ ಗ್ಯಾರಂಟಿಗಳು ಬೇಡ, ಪ್ಯಾಕೇಜುಗಳು ಬೇಡ, ಅವರಿಗೆ ಬೇಕಾಗಿರೋದು ಒಂದೇ ಒಂದು ಸರಿಯಾದ ರಸ್ತೆ. ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ. ಆದರೆ ಇಲ್ಲಿ ಜನರು ದಶಕಗಳಿಂದ ಅಲ್ಲ, ನೂರಾರು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲದೆ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಕರೆಮನೆಕಟ್ಟೆ ಕಲ್ಲಮಂಡೂರು ಪ್ರದೇಶ. ಈ ರಸ್ತೆ ಕೇವಲ 2 ಕಿಲೋಮೀಟರ್ ಉದ್ದವಿದ್ದು ಈಗಾಗಲೇ ಹಲವು ಕುಟುಂಬಗಳು ತಮ್ಮ ಸ್ವಂತ ಜಮೀನನ್ನೇ ಬಿಟ್ಟು ರಸ್ತೆ ನಿರ್ಮಾಣಕ್ಕೆ ಸಹಕರಿಸಿದ್ರು. ಕೇವಲ 2 ಕುಟುಂಬಗಳ ತಕರಾರು ಕಾರಣದಿಂದಾಗಿ 10 ಕುಟುಂಬಗಳು ಸಂಕಷ್ಟದಲ್ಲಿವೆ. 1975-76ರಲ್ಲಿ ಇಂದಿರಾ ಗಾಂಧಿಯ ಭೂ ಸುಧಾರಣಾ ಕಾಯ್ದೆಯಡಿ ನೀಡಲಾದ ಈ ಜಮೀನಲ್ಲಿ ಹಿಂದೆ ಎತ್ತಿನ ಬಂಡಿ ಓಡಾಡುವಷ್ಟು ಅಗಲದ ರಸ್ತೆ ಇತ್ತು. ಆದರೆ ಕಾಲಕ್ರಮೇಣ ಅತಿಕ್ರಮಣದಿಂದಾಗಿ ರಸ್ತೆ ಈಗ ಒಬ್ಬ ವ್ಯಕ್ತಿಯ ಸರಿಯಾಗಿ ನಡೆಯಲಾರದಷ್ಟು ಕುಂಠಿತಗೊಂಡಿದೆ. ಈ ಭಾಗದಲ್ಲಿ 15ಕ್ಕೂ ಹೆಚ್ಚು ಕುಟುಂಬಗಳು ಇದೇ ರಸ್ತೆಯನ್ನ ಅವಲಂಬಿಸಿವೆ. ಅನಾರೋಗ್ಯ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಅಥವಾ ಆಟೋ ಕೂಡ ಬರುವ ಅವಕಾಶವಿಲ್ಲ. ರೋಗಿಗಳನ್ನು ಕುರ್ಚಿಯಲ್ಲಿ ಕಟ್ಟಿ ಎತ್ತುಕೊಂಡೇ ಆಸ್ಪತ್ರೆಗೆ ಸಾಗಿಸುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತಿದೆ. ರಸ್ತೆಯ ಪಕ್ಕದಲ್ಲಿ ಹರಿಯುವ ತೋಡು ಪ್ರತಿ ವರ್ಷವೂ ರಸ್ತೆಯ ಭಾಗವನ್ನು ಕೊರೆದು ಹಾಕುತ್ತಿದ್ದು, ಈ ಬಾರಿ ಮರಗಳ ಬೇರುಗಳು ಹೊರಗೆ ಕಾಣುವ ಮಟ್ಟಿಗೆ ಹಾನಿಯಾಗಿದೆ. ಮುಂದಿನ ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗುವ ಭೀತಿ ಎದುರಾಗಿದೆ. ಮಕ್ಕಳು ಮತ್ತು ಮಹಿಳೆಯರು ಮರಗಳ ಬೇರುಗಳನ್ನು ಹಿಡಿದು ಓಡಾಡುವ ದುಸ್ಥಿತಿ ಎದುರಿಸುತ್ತಿದ್ದಾರೆ. ರಸ್ತೆ ಪಕ್ಕದಲ್ಲಿ ಅಪಾಯಕಾರಿ ಕೆರೆಯಿದ್ದು ಈಗಾಗಲೇ ಅಪಘಾತಗಳು ಸಂಭವಿಸಿವೆ. ಈ ಬಗ್ಗೆ ಹಲವು ವರ್ಷಗಳಿಂದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇಲ್ಲಿನ ಬಹುತೇಕ ಕುಟುಂಬಗಳು ಕೂಲಿ ಕೆಲಸದ ಮೂಲಕ ಜೀವನ ಸಾಗಿಸುತ್ತಿದ್ದು, ರಸ್ತೆ ಸಂಪರ್ಕ ಇಲ್ಲದಿದ್ದರೆ ಅವರ ಜೀವನೋಪಾಯಕ್ಕೂ ಧಕ್ಕೆಯಾಗುವ ಪರಿಸ್ಥಿತಿ ಇದೆ. ಮಾನವೀಯತೆಯ ನೆಲೆಯಲ್ಲಾದರೂ ಈ ಪ್ರದೇಶಕ್ಕೆ ತಕ್ಷಣ ರಸ್ತೆ ನಿರ್ಮಿಸಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ತಾವೇ ರಸ್ತೆ ನಿರ್ಮಿಸಲು ಮುಂದಾಗುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದರೆ ಅದರ ಹೊಣೆ ಅಧಿಕಾರಿಗಳದ್ದೇ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಿಷಯವು ಸಭೆಗಳಲ್ಲೂ ಚರ್ಚೆಯಾಗಿದ್ದು, ದಲಿತ ಪರ ಸಂಘಟನೆಗಳು ಗಮನ ಸೆಳೆದಿವೆ. ಅಧಿಕಾರಿಗಳು ಶೀಘ್ರದಲ್ಲೇ ಸ್ಥಳ ಪರಿಶೀಲನೆಯನ್ನ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸಮಸ್ಯೆ ಸುಮಾರು ತುಂಬಾ ವರ್ಷಗಳಿಂದ ಉಂಟು. 100 ವರ್ಷಗಳಿಂದ ನಮಗೆ ಸಮಸ್ಯೆ ಇದೆ, ರೋಡಿನ ಸಮಸ್ಯೆ. ಅಂದ್ರೆ ನಾವು ಏನಾದ್ರೂ ಒಂದು ಸಾಮಾನು ಅಥವಾ ಏನಾದ್ರೂ ನಮಗೆ ಬೇಕಾದ ದಿನ ಬಳಕೆ ವಸ್ತು ತರಬೇಕಾದ್ರೂ ಹೊತ್ತುಕೊಂಡು ಬರಬೇಕಾದ ಪರಿಸ್ಥಿತಿ ಎಲ್ಲ ಉಂಟು. ಹುಷಾರಿಲ್ಲದವರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ತುಂಬಾ ಕಷ್ಟ. ನಡಿಲಿಕ್ಕಾಗದವರು ಅಂತವರಿಗೆಲ್ಲ ತುಂಬಾನೇ ಕಷ್ಟ ಆಗ್ತುಂಟು. ಶಾಲಾ ಮಕ್ಕಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಮಳೆಗಾಲದಲ್ಲಿ ಅಂದ್ರೆ ಈ ತೋಡೆಲ್ಲ ಫುಲ್ ಆಗ್ತದೆ, ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲೆಲ್ಲಿಂದಾಗಿ ಗುಡ್ಡ ಎಲ್ಲ ಹತ್ತಿಕೊಂಡು ಹೋಗ್ಬೇಕಾದ ಪರಿಸ್ಥಿತಿ. ತುಂಬಾ ಲಾಂಗ್ ಆಗ್ತದೆ ನಮಗೆ. ಅಂದ್ರೆ ನಾನು ಆಕ್ಸಿಡೆಂಟ್ ಆಗಿ ಕಾಲು ಫ್ರಾಕ್ಚರ್ ಆಗಿದೆ. ಫ್ರಾಕ್ಚರ್ ಆಗಿ ನಡಿಲಿಕ್ಕಾಗದ ಪರಿಸ್ಥಿತಿ. ಮನೆಗೆ ರೋಡ್ ವ್ಯವಸ್ಥೆ ಇಲ್ಲ, ಹೊತ್ತುಕೊಂಡು ಬರಬೇಕಾದಂತ ಪರಿಸ್ಥಿತಿ ನಮಗೆ ಆಗಿದೆ. ರೋಡ್ ವ್ಯವಸ್ಥೆ ಇದ್ರೆ ಹೀಗೆಲ್ಲ ಆಗುವ ಪರಿಸ್ಥಿತಿ ಇರಲಿಲ್ಲ ಅಂತ. ತುಂಬಾ ಕಷ್ಟದಲ್ಲಿದೆ. ವಯಸ್ಸಾದವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಳೆಗಾಲದಲ್ಲಿ ತುಂಬಾ ನೀರು, ದಾರಿಯಲ್ಲಿಯೇ ನೀರುಂಟು. ಮತ್ತೆ ಶಾಲಾ ಮಕ್ಕಳಿಗೆ ಸಹ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಾ ಪರಿಸ್ಥಿತಿ ಉಂಟು. ಅದಕ್ಕೆ ಬೇಕಾಗಿ ನಾವು ಅಧಿಕಾರಿಯರ ಹತ್ರ ಹೇಳುವುದು, ಒಂದು ಆದಷ್ಟು ಬೇಗ ನಮಗೆ ಒಂದು ರಸ್ತೆ ಮಾಡಿ ಕೊಡಬೇಕು ಅಂತ ನಾವು ಹೇಳ್ಕೊಡೋದು. ಮೊನ್ನೆ SC/ST ಕುಂದುಕೊರತೆ ಸಭೆ ಮಾಡುವಾಗ ಅದು ಗಿರಿಧರ್ ನಾಯ್ಕ್ ಅಂತ ಹೇಳಿ ಕಿಶನ್ ದಲಿತ ಮುಖಂಡರು ಮುಂಡೂರು ಗ್ರಾಮದಲ್ಲಿ 16 ಮನೆಗಳಿಗೆ ಏನೋ ರಸ್ತೆ ಸಂಪರ್ಕದ ಸಮಸ್ಯೆ ಇದೆ ಅಂತ ಹೇಳಿದರು. ನಾನು ಮುಂದಿನ 4 ದಿನಗಳಲ್ಲಿ ನಾನು ಅಲ್ಲಿ ಭೇಟಿ ನೀಡಿ ನಮ್ಮ ಸರ್ವೆ ಇಲಾಖೆಯಿಂದ ನಾವು ಮತ್ತು ನಮ್ಮ RI ಅವರು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದನ್ನು ನಾವು ನಾಳೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಸಮಸ್ಯೆಗಳು ಏನಿದೆ, ದಾರಿ ಇದೆ ಅನ್ನೋದು, ಸರ್ಕಾರಿ ಲ್ಯಾಂಡು ಅಥವಾ ಪಟ್ಟಾ ಲ್ಯಾಂಡು, ಅವ್ರಿಗೇನು ಸಮಸ್ಯೆ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ಅದು ಏನಿಗೆ ಅವರಿಗೆ ದಾರಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡುವಂಥದ್ದು ಮಾಡ್ತೀವಿ.
ಅನೀಶ್, ವಿ4 ನ್ಯೂಸ್, ಪುತ್ತೂರು.